ಎಲ್ಲರಿಗೂ ನಮಸ್ಕಾರ. ವಿಜಯ ವಿಶ್ವವಾಣಿಗೆ ಸ್ವಾಗತ. ಸಾರ್ಥಕ ಸೇವೆಯ ರೂವಾರಿಯು MV ರುದ್ರಪ್ಪ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಈಗ 105 ವರ್ಷ ಆಗಿದೆ. ಬೆಂಗಳೂರಿನ ಕಬ್ಬನ್ ಉದ್ಯಾನವನದಲ್ಲಿ ಇದರ ಕೇಂದ್ರ ಕಚೇರಿ ಇದೆ. ಬಹಳ ವರ್ಷಗಳಿಂದ ಈ ಕಚೇರಿಯು ಹಳೆಯ ಕಟ್ಟಡದಲ್ಲಿಯೇ ಇತ್ತು. ಇದನ್ನು ಗಮನಿಸಿದ ಆಡಳಿತ ಮಂಡಳಿ ಅದನ್ನು ಹೊಸ ರೂಪದಲ್ಲಿ ಆಧುನಿಕ ರೀತಿಯಲ್ಲಿ ಕಟ್ಟಲು ನಿರ್ಧಾರ ಮಾಡಿತ್ತು. ಸಂಘದ ರಾಜ್ಯಾಧ್ಯಕ್ಷರಾಗಿದ್ದ CS ಷಡಾಕ್ಷರಿ ಅವರು ಅಧಿಕಾರ ವಹಿಸಿಕೊಂಡ ಒಂದೇ ವರ್ಷದಲ್ಲೇ ಸರ್ಕಾರದಿಂದ ಅನುದಾನ ತಂದುಕೊಡಲು ಯಶಸ್ವಿಯಾದರು. ಇದರ ಫಲವಾಗಿ ಕೇಂದ್ರ ಕಚೇರಿ ಈಗ ಸುಂದರವಾಗಿ ಹೊಸ ಮಾದರಿಯಲ್ಲಿ ನಿರ್ಮಾಣವಾಗಿದೆ. ಈ ಕೆಲಸದಲ್ಲಿ MV ರುದ್ರಪ್ಪ ಅವರ ಪಾತ್ರವು ಬಹಳ ಮಹತ್ವವಾಗಿದ್ದು, ಕಳೆದ ಅವಧಿಯಲ್ಲಿ ರುದ್ರಪ್ಪ ಅವರು ಸಂಘದ ಹಿರಿಯ ಉಪಾಧ್ಯಕ್ಷರಾಗಿದ್ದರು. ಇದರ ಮೂಲಕ ಕಟ್ಟಡದ ನವೀಕರಣ ಕೆಲಸ ಚೆನ್ನಾಗಿ ಮುಗಿದು ಶತಮಾನೋತ್ಸವದ ಕಾರ್ಯಕ್ರಮದ ವೇಳೆಗೆ ಉದ್ಘಾಟನೆ ಸಿದ್ಧವಾಗಿತ್ತು. ಈ ಕಟ್ಟಡವನ್ನು ಅಂದಿನ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರು 2020 ಜುಲೈ 1ರಂದು ಉದ್ಘಾಟಿಸಿದರು. ಹೊಸ ಕಟ್ಟಡದಲ್ಲಿ ಕಾನೂನು ಸಲಹೆ ಕೇಂದ್ರ, ಬೋರ್ಡ್ ಹಾಲ್, ಉತ್ತಮ ಸಭಾಂಗಣ, 350 ಆಸನಗಳಿರುವ ದೊಡ್ಡ ಸಭಾಂಗಣ, 8 ಏರ್ ಕಂಡೀಷನ್ VIP ರೂಮ್ಗಳು, 40 ವಸತಿ ಕೊಠಡಿಗಳು ಮತ್ತು ದೊಡ್ಡ ವಾಹನ ನಿಲುಗಡೆ ಸ್ಥಳವಿದೆ. ಪ್ರತಿದಿನ ಕಚೇರಿಗೆ ಬರುವ ನೌಕರರು ಸಂತೋಷದಿಂದ ಭೇಟಿ ನೀಡುತ್ತಾರೆ. 6 ಲಕ್ಷ ನೌಕರರನ್ನು ಪ್ರತಿನಿಧಿಸುವ ಈ ಸಂಘಟನೆ ರಾಷ್ಟ್ರ ಮಟ್ಟದಲ್ಲೂ ಮಾದರಿಯಾಗಿದೆ. ರುದ್ರಪ್ಪ ಅವರು 5 ವರ್ಷಗಳ ಕಾಲ ಹಿರಿಯ ಉಪಾಧ್ಯಕ್ಷರಾಗಿ ಮಾಡಿದ ಸೇವೆ ಶ್ಲಾಘನೀಯ. ರುದ್ರಪ್ಪ ಅವರು ಮೂಲತಃ ಹಾಸನ್ ಜಿಲ್ಲೆಯ ಮಾಕಬಾಳಿ ಗ್ರಾಮದವರು. 1965ರ ನವೆಂಬರ್ 20ರಂದು ದಿವಂಗತ MV ವೀರಭದ್ರಪ್ಪ ಮತ್ತು ಮಹಾದೇವಮ್ಮ ದಂಪತಿಗೆ ಜನಿಸಿದರು. ಅವರು ಪ್ರಾಥಮಿಕ ಶಿಕ್ಷಣವನ್ನು ಸ್ವಗ್ರಾಮದಲ್ಲೇ ಮುಗಿಸಿದರು. ಪ್ರೌಢ ಶಿಕ್ಷಣವನ್ನು ಹಳೆ ಮೈಸೂರಿನಲ್ಲಿ ಮತ್ತು ಪದವಿ ಶಿಕ್ಷಣವನ್ನು ಮೈಸೂರಿನ JSS ಕಾಲೇಜಿನಲ್ಲಿ ಪೂರ್ಣಗೊಳಿಸಿದರು. ಪದವಿ ನಂತರ ಸರ್ಕಾರಿ ಉದ್ಯೋಗಕ್ಕೆ ಪ್ರಯತ್ನಿಸಿದ ಅವರು 1990ರಲ್ಲಿ ಜಲಸಂಪನ್ಮೂಲ ಇಲಾಖೆಯಲ್ಲಿ ಪ್ರಥಮ ದರ್ಜೆ ಸಹಾಯಕರಾಗಿ ಕೆಲಸ ಆರಂಭಿಸಿದರು. 5 ವರ್ಷಗಳ ಕಾಲ ಉತ್ತಮ ಸೇವೆ ನೀಡಿ 1995ರಲ್ಲಿ ತುಮಕೂರಿನ ಹೆಬ್ಬೂರು ಉಪವಿಭಾಗಕ್ಕೆ ಬದಲಿಯಾಗಿದ್ದರು. ಅಲ್ಲಿ ಕೂಡ 5 ವರ್ಷಗಳ ಕಾಲ ಶ್ರಮಿಸಿದರು. 2000ರಲ್ಲಿ ಅವರು ಅರಸೀಕೆರೆ ಜಿಲ್ಲೆಯ ಪಂಚಾಯತ್ ಇಂಜಿನಿಯರಿಂಗ್ ಉಪವಿಭಾಗಕ್ಕೆ ಬದಲಿಯಾಗಿದ್ದು ಅಲ್ಲಿ 8 ವರ್ಷಗಳ ಕಾಲ ಸೇವೆ ಸಲ್ಲಿಸಿದರು. ನಂತರ 2008ರಲ್ಲಿ ಬೆಂಗಳೂರಿಗೆ ಬಂದು ಲೋಕೋಪಯೋಗಿ ಇಲಾಖೆಯ ದಕ್ಷಿಣ ವಲಯದ ಮುಖ್ಯ ಇಂಜಿನಿಯರ್ ಕಚೇರಿಯಲ್ಲಿ ಕೆಲಸ ಮಾಡಿದ್ದರು. 7 ವರ್ಷಗಳ ಸೇವೆಯ ನಂತರ 2015ರಲ್ಲಿ ಅವರಿಗೆ ಅಧೀಕ್ಷಕ ಹುದ್ದೆಗೆ ಪದೋನ್ನತಿ ಲಭಿಸಿತು. 2023ರವರೆಗೆ ಅವರು ಇಲ್ಲಿ ಆದರ್ಶ ಸೇವೆ ಸಲ್ಲಿಸಿದರು. 2019ರ ಸಂಘದ ಚುನಾವಣೆಯಲ್ಲಿ ಅವರು ಗೆದ್ದು ಸಂಘದ ಹಿರಿಯ ಉಪಾಧ್ಯಕ್ಷರಾಗಿದ್ದಾರೆ. 5 ವರ್ಷಗಳ ಅವಧಿಯಲ್ಲಿ ರಾಜ್ಯಾಧ್ಯಕ್ಷ CS ಷಡಾಕ್ಷರಿ ಅವರೊಂದಿಗೆ ರಾಜ್ಯದ ಎಲ್ಲ ಜಿಲ್ಲೆ ತಾಲೂಕುಗಳಿಗೆ ಭೇಟಿ ನೀಡಿ ನೌಕರರ ಸಮಸ್ಯೆಗಳನ್ನು ಕೇಳಿ ಅದನ್ನು ಸರ್ಕಾರದ ಮುಂದೆ ಇಟ್ಟು ಪರಿಹಾರ ತರಲು ಕೆಲಸ ಮಾಡಿದ್ದಾರೆ. ಅವರ ಅವಧಿಯಲ್ಲಿ 7ನೇ ವೇತನ ಆಯೋಗ, ಆರೋಗ್ಯ ಸಂಜೀವಿನಿ ಯೋಜನೆ, ಹೋರಾಟಗಳು, ಸಮ್ಮೇಳನಗಳು ಸೇರಿದಂತೆ ಹಲವು ನೌಕರರ ಪರ ನಿರ್ಧಾರಗಳು ಜರುಗಲು ಅವರು ಮಹತ್ವದ ಪಾತ್ರ ವಹಿಸಿದ್ದಾರೆ. ಕಬ್ಬನ್ ಉದ್ಯಾನವನದ ಶತಮಾನೋತ್ಸವ ಭವನ ಮತ್ತು ನೌಕರರ ವಸತಿ ಗೃಹ ನಿರ್ಮಾಣದ ಕೆಲಸಕ್ಕೆ ಕಡತ ಸಮಿತಿಯ ಸಂಚಾಲಕರಾಗಿಯೂ ಸೇವೆ ಸಲ್ಲಿಸಿದ್ದರು. 2023ರಲ್ಲಿ ಅವರು ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆಯ ಕಚೇರಿಗೆ ಬದಲಿಯಾಗಿದ್ದರು. ಜೊತೆಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಸಹ ಉತ್ತಮ ಕೆಲಸ ಮಾಡುತ್ತಿದ್ದಾರೆ. ಇನ್ನು ಇವರದು ಸುಖಿ ಕುಟುಂಬ. ರುದ್ರಪ್ಪ ಅವರು ತುಮಕೂರು ಸಿದ್ಧಗಂಗಾ ಮಠದ ಪರಮ ಭಕ್ತರು. ಅವರ ಪತ್ನಿ ಕಲಾವತಿ ಗೃಹಿಣಿಯಾಗಿದ್ದು ಜೀವನದ ಎಲ್ಲ ಏರುಪೇರುಗಳಲ್ಲಿ ಪತಿಗೆ ಬೆಂಬಲವಾಗಿ ನಿಂತಿದ್ದಾರೆ. ಇವರಿಗೆ 2 ಮಕ್ಕಳು, ಪುತ್ರ MR ಕಿರಣ್, ಪುತ್ರಿ MR ಉಷಾ. ಇಬ್ಬರಿಗೂ ವಿವಾಹ ಮಾಡಿ ಪೋಷಕರ ಕರ್ತವ್ಯ ಪೂರ್ಣಗೊಳಿಸಿದ್ದಾರೆ. ಸೊಸೆ DR ಇಂದು, ಅಳಿಯ MS ಸುಶನ್ ಕುಮಾರ್ ಕುಟುಂಬಕ್ಕೆ ಮತ್ತಷ್ಟು ಸಂತೋಷ ತಂದಿದ್ದಾರೆ. ಮೊಮ್ಮಗ ಮಾಸ್ಟರ್ ಲಕ್ಸ್ ಸೂರ್ಯಾಂಶ್ ಈಗ ಮನೆಗೆ ಕಿರಣವಾಗಿ ಎಲ್ಲರ ಮನಸ್ಸಿಗೆ ಹರ್ಷ ತಂದಿದ್ದಾನೆ. ಪುತ್ರ ಕಿರಣ್ ರವರು ಹುಬ್ಬಳ್ಳಿಯಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಲ್ಲಿ ಸಹಾಯಕ ವ್ಯವಸ್ಥಾಪಕನಾಗಿ ಕೆಲಸ ಮಾಡುತ್ತಿದ್ದಾರೆ. ಅಳಿಯ ಸುಶನ್ ಕುಮಾರ್ ಅವರು ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಸಹಾಯಕ ಆಯುಕ್ತರಾಗಿ ಕೆಲಸ ಮಾಡುತ್ತಿದ್ದಾರೆ.
ಈ ಸಂಪೂರ್ಣ ಕುಟುಂಬ ಈಗ ಬೆಂಗಳೂರಿನಲ್ಲಿ ನೆಮ್ಮದಿಯಾಗಿ ಜೀವನ ನಡೆಸುತ್ತಿದೆ. ಒಟ್ಟಾರೆ ರುದ್ರಪ್ಪ ಅವರು 35 ವರ್ಷಗಳ ಕಾಲ ಸರ್ಕಾರಿ ಸೇವೆ ಪೂರ್ಣಗೊಳಿಸಿ ಇದೇ 2025 ನವೆಂಬರ್ 30ರಂದು ನಿವೃತ್ತಿಯಾಗುತ್ತಿದ್ದಾರೆ. ಅವರ ನಿವೃತ್ತಿ ಜೀವನ ಆರೋಗ್ಯ, ನೆಮ್ಮದಿ ಮತ್ತು ಸಂತೋಷಗಳಿಂದ ತುಂಬಿರಲೆಂದು ವಿಜಯ ವಿಶ್ವವಾಣಿ ಹಾಗೂ ಕರ್ನಾಟಕ ಸೌರಭ ಪತ್ರಿಕಾ ಬಳಗ ಹಾರೈಸುತ್ತಿದೆ. ಎಲ್ರಿಗೂ ನಮಸ್ಕಾರ.